1600 ವರ್ಷಗಳ ಹಿಂದೆ ಚೋಳ ರಾಜ ಕಾಲದಲ್ಲಿ ಈ ದೇವಸ್ಥಾನ ನಿರ್ಮಾಣ ಆಗಿದೆ. ಮತ್ತೆ ಮರಳು ಭರಿತ ಇದು ಊರಾಗಿರೋದ್ರಿಂದ ಮಳೂರು ಎಂಬ ಹೆಸರಿನಲ್ಲಿ ಇದು ದೊಡ್ಡ ಮಳೂರು ಅಂತ ಹೆಸರಾಗಿರೋದು. ಇಡೀ ವರ್ಲ್ಡಲ್ಲೇ ಈ ನೇಮ್ ಇಲ್ಲ, ಅಲ್ಲಿ ಯಾವ ದೇವಸ್ಥಾನದ ನೇಮ್ ಇಲ್ಲ. ಮತ್ತೆ ಅಂಬೆಗಾಲ ಕೃಷ್ಣಸ್ವಾಮಿ ಮತ್ತೆ ಪಾರ್ವತಿ ದೇವಿ 3 ದೇವರು ಇಲ್ಲಿ ನಿರ್ಮಾಣ ಆಗಿರೋದು. Что вы чувствуете по поводу этого? Божественное место. This is a very unique spiritual place. Здесь проходил бог Рама, когда он шел на According to the legend that was in the past, Rama himself was passing through this community. И здесь Рама создал лингам и проводил абхишекам лингам. And Rama here in this place, he materialized the lingam, and through this lingam, he transmitted to Abhishek lingam. Также здесь храм Апрамея Свами. Also here it's the temple of Aprameya Swami. Also the most sweet part this is the small Krishna. Здесь очень много разных божеств. Here there are a lot of representation of a lot of gods. И очень красивая древняя архитектура. And Если an мы extremely посмотрим, она действительно beautiful уникальна. И внутри, и architecture, ancient architecture. Этот храм также уникален тем, что один раз в год открываются северные ворота этого храма. Once per year, this is the unique thing of this temple. The north gate of the temple are open. Считается, что если вы в этот день пройдете через эти северные ворота, and the legend says if you will pass this day through the north gates, all your karma will be cleared. это очень благословенное, красивое место. This is a very blessed and beautiful place. Здесь раскрывается душа, сердце наполняется любовью. Here your soul is opening and your heart is filling with Лена love. рассказывает об этом храме, а Алина переводит. Канадаве сатья, канадаве нитья. ಪುರಾಣದಲ್ಲಿ ತಗೊಂಡ್ರೆ ಕೃತ, ತ್ರೇತ, ದ್ವಾಪರ, ಕಲಿ ಅಂದ್ರೆ 4 ಯುಗ. ಒಂದೊಂದು ಯುಗ 5,000 ವರ್ಷದ ಮೇಲೆ ಆಗತ್ತೆ. ಅಲ್ಲಿಂದ ಅಪ್ರಮೇಯ ಸ್ವಾಮಿ ನೆಲೆಸಿದ್ದಾರೆ ಅಂತ ಹೇಳ್ತಾರೆ. ನಾವು ಇತಿಹಾಸದಿಂದ ನೋಡಿದ್ರೆ ಇಲ್ಲಿರುವಂತಹ ಒಂದು ಕಲ್ ಮೇಲೆ ಇನ್ಸ್ಕ್ರಿಪ್ಷನ್ಸ್ ಅಂದ್ರೆ ಶಾಸನಗಳಿದೆಯಲ್ಲ, ಅದರಿಂದ ನಮಗೆ 4ನೇ ಶತಮಾನದ ರೆಫರೆನ್ಸಸ್ ಸಿಗುತ್ತೆ. ಅದು ಕೂಡ 4ನೇ ಶತಮಾನದಲ್ಲಿ ದೇವಸ್ಥಾನಕ್ಕೆ ಜಮೀನೆಲ್ಲ ಬಿಡ್ತಾರಲ್ಲ, ದತ್ತಿ, ಅದ್ರ ಬಗ್ಗೆ ಮಾಹಿತಿ ಸಿಗುತ್ತೆ. ಆಮೇಲೆ ಚೋಳರ ಕಾಲದ್ದು ಅಂದ್ರೆ 952 ಆ ಶಾಸನಗಳು ರಾಜೇಂದ್ರ ಸಿಂಹ ಚೋಳ ಅಂತ ಅವರು ತಮಿಳುನಾಡಿಂದ ಚೋಳರು ಬಂದು ಇಲ್ಲಿ ಈ ಜಾಗನೆಲ್ಲ ಕಾಂಕರ್ ಮಾಡಿಕೊಂಡು ಇಲ್ಲಿ ಅವರ ಒಂದು ರಾಜ್ಯವನ್ನ ಸ್ಥಾಪನೆ ಮಾಡಿ ಅದಕ್ಕೆ ರಾಜೇಂದ್ರ ಸಿಂಹ ನಗರಿ ಅಂತ ಅಂದ್ರೆ ರಾಜಧಾನಿಯನ್ನು ಮಾಡ್ಕೊಂಡಿದ್ರು ಅಂತ ಹೇಳ್ತಾರೆ. ಹಾಗೆ ಆ ಚೋಳರ ಕಾಲದ್ದು ಅದಾದ್ಮೇಲೆ ನಮಗೆ ವಿಜಯನಗರ ಕಾಲದ್ದು ಅಂದ್ರೆ 500-600 ವರ್ಷಗಳ ಹಿಂದೆ ವಿಜಯನಗರ ಅರಸರಿದ್ರಲ್ಲ, ಅವಾಗ ಪಾಳೆಗಾರರು ಇಲ್ಲಿದ್ರು, ಚನ್ನಪಟ್ಟಣ ಪಾಳೆಗಾರರು. ಅದರಲ್ಲಿ ಅವರುಗಳು ಆಳ್ವಿಕೆಯಲ್ಲೂ ಕೂಡ ಈ ದೇವಸ್ಥಾನ ಅಭಿವೃದ್ಧಿಯಾಗಿದೆ. ಅಂದ್ರೆ ದೇವಸ್ಥಾನವನ್ನ ಕಾಲಕ್ಕೆ ಅಭಿವೃದ್ಧಿ ಮಾಡಿರೋದ್ರಿಂದ ನಮಗೆ ದೇವಸ್ಥಾನ ಇವಾಗ ಯಾವುದೋ ಒಂದು 200-300 ವರ್ಷದಲ್ಲಿ ಕಟ್ಟಿದಂಗೆ ಕಾಣುತ್ತೆ. ಬಟ್ ಬಹಳ ಅಂದ್ರೆ ಸುಮಾರು 2000 ವರ್ಷ ಹಳೆ ದೇವಸ್ಥಾನ ಅಂತ ಹೇಳ್ಬೋದು. ಇಲ್ಲಿರುವಂತ ಮೂಲ ಮೂರ್ತಿ ಬಂದು ಅಪ್ರಮೇಯ ಸ್ವಾಮಿ ಅಂತ. ಅಪ್ರಮೇಯ ಅಂದ್ರೆ ಪ್ರಮೇಯ ಅಂದ್ರೆ ಒಂದು ಫಾರ್ಮುಲಾ, ಅಂದ್ರೆ ನಾವು ಒಂದು ಚೌಕಟ್ಟು ಅದ್ರಲ್ಲಿ ಅಳಿಬಹುದು ಅಂತ. ಅಪ್ರಮೇಯ ಅಂದ್ರೆ ಅಳಿಯೋಕ್ ಆಗದೆ ಇರೋದಂತೂ ಅವರ ಒಂದು ಕಲ್ಯಾಣ ಗುಣ ಇರ್ಬೋದು, ಒಂದು ಶಕ್ತಿ ಸಾಮರ್ಥ್ಯ ಇರ್ಬೋದು, ಅನುಗ್ರಹ ಇರ್ಬೋದು, ರೂಪ ಲಾವಣ್ಯ ಇರ್ಬೋದು, ಯಾವುದನ್ನು ನಾವು ಮೆಷರ್ ಮಾಡಕ್ಕಾಗಲ್ಲ ಅನ್ನೋದಕ್ಕೆ ಅಪ್ರಮೇಯ ಅಂತ ಹೇಳ್ತಾರೆ. ಅಪ್ರಮೇಯ ಅನ್ನೋ ಹೆಸರಿನಲ್ಲಿ ಮತ್ತೆಲ್ಲೂ ದೇವಸ್ಥಾನ ಇಲ್ಲ. ನಮಗೆ ವೆಂಕಟೇಶ, ನರಸಿಂಹ ಸುಮಾರು ದೇವಸ್ಥಾನಗಳು ಸಿಗುತ್ತೆ, ಆದ್ರೆ ಅಪ್ರಮೇಯ ಅಂತ ಇರೋದು ಇದೊಂದೇ ದೇವಸ್ಥಾನ. ಈ ದೇವಸ್ಥಾನವನ್ನ ಅಪ್ರಮೇಯನ ಹೇಗೆ ಪ್ರತಿಷ್ಠೆ ಮಾಡಿದ್ದಾರೆ ಅಂತಂದ್ರೆ, ರಥೋತ್ಸವ ನಡೆಯುತ್ತೆ ಏಪ್ರಿಲ್ ಮತ್ತೆ ಏಪ್ರಿಲ್ ಕೊನೆ ಅಥವಾ ಮೇ ಫಸ್ಟ್ ವೀಕ್, ಅಂದ್ರೆ ಮೇಷ ಮಾಸ ಹಸ್ತ ನಕ್ಷತ್ರ. ಅವತ್ತು ದೇವರ ಮೇಲೆ ಸೂರ್ಯನ ಕಿರಣ ಬೀಳೋ ಹಾಗೆ ಆ ಒಂದು ದೇವಸ್ಥಾನವನ್ನ ಕಟ್ಟಿದ್ದಾರೆ. ಮತ್ತೆ ಎಂಟೈರ್ ದೇವಸ್ಥಾನವನ್ನ, ನೀವು ಇಂಜಿನಿಯರಿಂಗ್ ಸ್ಟೂಡೆಂಟ್ಸ್ ಅಲ್ವಾ, ಪಾಯ ಇಲ್ಲದೆ ಕಟ್ಟಕ್ಕಾಗತ್ತಾ? ಆದ್ರೆ ಇಲ್ಲಿ ಮರಳು ಮೇಲೆ ಕಟ್ಟಿದ್ದಾರೆ. ಮರಳು ಒಂದು ದೊಡ್ಡ ಅಂದ್ರೆ ಈಗ 100x100 ಮರಳು ಹಳ್ಳ ಇರುತ್ತೆ, ಅದ್ರ ಮೇಲೆ ಕಲ್ಲುಗಳನ್ನ ಇಟ್ಕೊಂಡು ಬಂದಿದ್ದಾರೆ ಅಷ್ಟೇ. ಮರಳೇನಾದ್ರೂ ಕುಸಿದ್ರೆ ದೇವಸ್ಥಾನಕ್ಕೆ ಅಪಾಯ ಆಗುತ್ತೆ.
ಇಲ್ಲದೆ ಇರೋ ದೇವಸ್ಥಾನ ಎಷ್ಟು 1000 ವರ್ಷ ಆದ್ರೂ ಏನಾಗಲ್ಲ. ಹಾಗೆ ಹಿಂದ್ಗಡೆ ಒಂದ್ಸಲ ಹಿಂದೆ ಕೆಲಸ ಮಾಡುವಾಗ ಸ್ವಲ್ಪ ಅಲ್ಲಿ ಹಳ್ಳ ತೆಗೆದ್ಬಿಟ್ಟಿದ್ರು.